ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನನ್ನ ಅಜ್ಜಿ ಮನೆಗೆ ಬಂದಿದ್ದೀನಿ. ಇವತ್ತಿನ ದಿನ ಹೇಗಿದೆ ಅಂತ ನೋಡೋಣ. ನಂದಿನಿ ಹೂವು ಕಟ್ತವಳೆ. ಪಾಪ ಏನೋ ಮಾಡ್ತಾ ಇದೆಯಾ? ಹಾಂ, ಏನದು? ಏನೋ ಅದು? ಬಿಸ್ಕೆಟ್ ಹೊಡಿತಾ ಇದೆಯಾ? ಹಾಂ, ಹೊಡಿ. ಓಕೆ, ಡನ್. ಅಮ್ಮ ಕಾಫಿ ಕುಡಿದ್ಬಿಟ್ಟ? ಕಾಫಿ ಇದೆ, ಅವನಿಗೆ ಕೊಟ್ಟಿದ್ಯಾ? ಹಚ್ಕೊಂಡು. ಹಾಂ, ಈಗ ಕುಡಿತಾ ಇದೆಯಾ? ನಮ್ಮಮ್ಮ ಹೂವು ಕಟ್ತಾ ಇದೆ, ಕಾಫಿ ಬಿಸಿ ಮಾಡ್ಕೊಂಬಂದು ಕೊಟ್ಟಿದ್ದಾರೆ. ಹಾಂ, ಹೂವು ಕಟ್ತಾ ಇದ್ದೀನಿ ನಾನು ಅಂದ್ಬಿಟ್ಟು ನೋಡಿ. ನಮ್ಮ ತಾತನು ಮತ್ತು ನಮ್ಮ ಶಿವಮಮ್ಮ ಇವತ್ತು ಸಂಡೇ ಅಂದ್ಬಿಟ್ಟು ಸಂಡೇ ಸ್ಪೆಷಲ್ ಮಾಡೋಕ್ಕೆ ಚಿಕನ್ನು ನಾವೆಲ್ಲ ಬಂದಿದ್ದೀವಿ ಅಂತ ಇವತ್ತು ಫುಲ್ಲು ಭಾರಿ ಭರ್ಜರಿ ಊಟ ಮಾಡ್ತವ್ರೆ ನಮ್ಮ ತಾತ. ನೋಡ್ರಿ, ನಮ್ಮ ತಾತ ಹಂಗೆ ಮೊಮ್ಮಕ್ಕಳು ಬಂದ್ಬಿಟ್ರೆ ಮಕ್ಕಳು ಬಂದ್ಬಿಟ್ರೆ ಹಂಗೆಲ್ಲ ಮಾತಾಡಬೇಡ ತಾತ. ತಾತ ಏನಾದರೂ ಹೇಳ್ತಾತ? ಆಯಿತು, ನನ್ನ ಹಾಯ್ ನವೀನಾ. ಏನ್ ತರಕ್ ಹೋಗಿದೆ ನೀನು? ನಾನು ತಲೆ ಮಟ್ಟದ್ದು ನೀವೆಲ್ಲ ಬಂದಿದ್ದೀರಾ, ತಿಂದ್ಬಿಟ್ಟು ಹೋಗ್ಲಿ. ತಿಂಗಳಾಯ್ತು, ಯುಗಾದಿ ಹಬ್ಬ ಕಳೆದು, ಅಲ್ಲಿಂದ ಇವತ್ತು ತಿಂದ್ಬಿಡ್ಲಿ ಅಂತ ಮಾಡ್ಬೇಕಪ್ಪ. ಇನ್ನೇನ್ ಹೇಳ್ಬೇಕು? ಏನಾದ್ರೆ ಹಂಗೆ ಮಾತಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಮ್ಮ ತಾತ ನೀಟಾಗಿ ಮಾತಾಡ್ತಾ ಇದ್ರು. ಇವಳು ಹೆಂಗೆ ನಂದಿನಿ ಎಷ್ಟು ಸೈಲೆಂಟು ನೋಡ್ರಿ, ಹೆಂಗೆ ಮಾತಾಡ್ತಾಳೆ ಅಂತ. ಅವಳು ಬಾಯ್ ಬಿಟ್ರೆ ಬರೀ ಕೆಟ್ಟ ಮಾತಾಡ ನೋಡ್ರಿ. ಕೆರಕ್ಕೂ ನೋಡಿ ಕೆಟ್ಟಾಗಿ ಮಾತಾಡೋದೇ ಹೇಳ್ಕೊಡೋದು ಬರೀ ಇವಳು. ನಮ್ಮ ಅಜ್ಜಿ ನೋಡ್ರಿ ಪಾಪ ಕಾಫಿ ಕೊಟ್ಟಿದ್ದಾರೆ. ಕಾಫಿ ಕುಡಿಯೋದು ಬಿಟ್ಟು ಹಾಂ ನೋಡಿ, ಅವಳೇನೋ ವಿಡಿಯೋ ಮಾಡ್ಕೋತಾಳಂತೆ. ಮಾಡ್ಕೊಂಡು ಹಾಕೊಂಡ್ಲಿ ಹಾಕೋ. ಹಾಂ, ಇವಾಗ ಹೂವು ಕಟ್ತಾ ಇದೆಯಾ? ಹೂವು ಕಟ್ಟು ಸುಮ್ಮನೆ. ನೋಡಿ ಫ್ರೆಂಡ್ಸ್, ನಮ್ಮ ತಾತ ಹೇಳ್ತಾತ. ಕಾಫಿ ಬಿಸ್ಕೆಟ್ ನಮ್ಮ ತಾತ ಅಲ್ಲುದ್ರು ಹೌದು ಫ್ರೆಂಡ್ಸ್, ಅದು ಒಂದು ವ್ಲಾಗ್ ಮಾಡ್ತೀನಿ. ನಮ್ಮೂರಲ್ಲಿ ಮುನೇಶ್ವರ ಪೂಜೆ ಮಾಡ್ತಾರೆ, ಅವಾಗ ವ್ಲಾಗ್ ಮಾಡ್ತೀನಿ ನಾನು. ಅದೊಂದು ವಿಡಿಯೋ ಮಾಡ್ತೀನಿ. ಜಡಿಬೇಕು ಇವಳು. ಮಟನ್ ಚಿಕನ್ ಅಂದ್ರೆ ಸಾಕು ಇವಳು. ಮಟನ್ ಚಿಕನ್ ಅಂದ್ರೆ ಜಡಿತಾಳೆ ಫ್ರೆಂಡ್ಸ್ ಅವಳು. ಇಲ್ಲ ಫ್ರೆಂಡ್ಸ್, ಅವಳು ಏನು ತಿನ್ನೋದೇ ಇಲ್ಲ ಪಾಪ, ಸುಮ್ಮನೆ ಹೇಳಿದ್ ನಾನು. ಹಾಂ ನೋಡ್ರಿ, ಅವನು ನಂದು ಕಾಫಿ ಕುಡಿತವನ. ಅವನು ಸುಮ್ನಿರಮ್ಮ, ಹಂಗೆ ಕುಡಿಲಿ. ಬುಜ್ಜಿ ನೋಡಿ, ಬಿಸಿ ಇದ್ರೆ ಕುಡಿಯೋದೇ ಇಲ್ಲ. ಹೇಳೆ ಅವಳು ಯಾರೋ ಒಬ್ಳು ಮಾತಾಡ್ತಾಳಲ್ಲ, ಹೆಂಗೆ ಮಾತಾಡೋದು ಅವಳು? ಹಾಂ, ತೋರಿಸಿ ನಂದು. ನಮ್ಮ ತಾತ ನಾನು ಯಾರ ಜೊತೆನೋ ಮಾತಾಡ್ತಾ ಇದ್ದೀನಿ ಅನ್ಕೋತಾವ್ರೆ ಫ್ರೆಂಡ್ಸ್. ಹಾಂ, ಮಾತಾಡೆ ನಂದು. ನೀನು ಚೆನ್ನಾಗಿ ಮಾತಾಡ್ತೀಯ. ಇಬ್ರು ತಿರುಪತಿ ಹೋಗೋ ಪ್ಲಾನ್ ಮಾಡ್ತವ್ರೆ. ಮಂತ್ರಾಲಯನ ಮಾಡೋದು ಏನಜ್ಜಿ? ಏನಜ್ಜಿ? ಎಷ್ಟು ದೊಡ್ಡದು? ರಾಯರ್ ಫೋಟೋ. ಹೌದೌದು, ಕರೆಕ್ಟ್. ಬಿಡೆ ತಗೋಬರಿವಂತೆ, ತಲೆ ಕೆಡ್ಸ್ಕೊಬೇಡ.
ರಾಯರ ಬಗ್ಗೆ ಮಾತಾಡ್ತವ್ರೆ. ಒಬ್ಬರ ದೇವ್ರನ್ನ ನಂಬಿದ್ರೆ ಒಬ್ಬನೇ ಕೈ ಹಿಡಿತಾರಂತೆ. ಮಂತ್ರಾಲಯದಲ್ಲಿ ಸ್ವಾಮಿನ ನಾನು ಅವ್ನ ಮನ್ಸಲ್ಲಿ ಅನ್ಕೊಂಡು ಅರ್ಕೆ ಮಾಡ್ತಾನೆ ಇರ್ತಂತೆ ದೇವತ. ನನಗೆ ಆಗ್ಲಿ ಆಗ್ಲಿ ರಾಯರ ಬಗ್ಗೆ ಹೇಳ್ತಾ ಇದ್ದಾರೆ ನಮ್ಮ ಆಂಟಿ, ಕೇಳಿಸ್ಕೊಳ್ಳಿ. ಅವ್ನು ಕೇಳಿರೋದೇ ತುಂಬಾ ದೊಡ್ಡದಂತೆ. ಆದ್ರೆ ರಾಯರು ಅವ್ನಿಗೆ ಟೈಮ್ ಬರ್ಬೇಕಲ್ಲ, ಅದನ್ನು ಅವ್ನು ಮಾಡಿದಂಗೆ ಅದಕ್ಕೆ ನೀನೇನ್ ಮಾಡ್ಬಿಟ್ಟಂತೆ, ಒಂದು ಕೋರ್ಟ್ಗೆ ಕೇಸ್ ಹಾಕಂತೆ ವೆಂಕಟೇಶ್ವರನ್ಗೆ ಪತ್ರ ಬರ್ದು, ನನಗೆ ರಾಯರು ಸ್ವಾಮಿ ಇದು ಮಾಡ್ತಾ ಇಲ್ಲ, ಸಹಾಯ ಇನ್ನಲ್ಲಿ ದೇವ್ರದ್ದು ಸ್ಟೋರಿ ಮಾತಾಡ್ತಾನೆ ಇದ್ರು ಇವರು. ಹಂಗೆ ಮಾತಾಡ್ತಾ ಮಾತಾಡ್ತಾ ನಮ್ಮ ಶಾಂತಮ್ಮ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂತು. ಶಾಂತಮ್ಮ ಕೆಲಸ ಮುಗಿಸ್ಕೊಂಡು ಒಂದು ದೇವ್ರ ಸ್ಟೋರಿ ಮಾತಾಡಿದ್ರೆ ಎಲ್ಲ ದೇವ್ರ ಸ್ಟೋರಿನೂ ಮಾತಾಡ್ತಾರೆ ಇವರೆಲ್ಲ. ಹ್ಞೂ ಹ್ಞೂ ಅಲ್ಲ, ಎಲ್ಲ ದೇವ್ರನ್ನು ನಂಬಾರ್ದಂತೆ, ಒಂದು ದೇವ್ರ ಕೈ ಹಿಡಿಯೋದಂತೆ, ಒಂದೇ ದೇವ್ರನ್ನ ನಂಬಬೇಕಂತೆ. ಯಾವ ದೇವ್ರು ಯಾವ ದೇವ್ರು ಹಿಡ್ದಿರಶ್ರೀ? ಅಲ್ಲ, ಯಾವ ದೇವ್ರು ಹಿಡ್ದಿರೋದು? ಎಲ್ಲರೂ ಏನಂತ ಗೊತ್ತಾ, ಅವ್ನು ಗೆಲ್ಪ್ ಕೊಡ್ತಾರೆ ಬಿಡು, ಇವ್ನು ಗೆಲ್ಪ್ ಕೊಡ್ತಾರೆ ಬಿಡು, ಅವ್ನು ಗೆಲ್ಪ್ ಅಲ್ಲ, ಹೊಡಿಯೋವಾಗ ಜಗಳ ಬಿಡಾಗ ಏನ್ ಮಾಡ್ತಾರೆ? ನೀನ್ ಹೋಗಿ ಫೇಕ್ ಮಾಡಿಲ್ಲ ಕಣ, ನೀನ್ ಹೋಗಿ ಫೇಕ್ ಮಾಡಿಲ್ಲ, ಸತ್ತೋದಾಗ ಯಾರು ಯಾವ ಸತ್ತೋದಾಗಲ್ಲ, ಯಾವ ಸತ್ಯನೇ ನಾವು ಅನ್ಕೊಂಡಿರೋದು ಅಷ್ಟೇ. ಎಲ್ಲ ಚಿನಿಮಾ ನಾವು ಸಾವಿರಾರು ದೇವರನ್ನ ನೆನೆಸ್ಕೊಳ್ತೀವಿ, ಅವರು ಯಾಕೆ ಅಲ್ಲೊಂದು ಇಲ್ಲೊಂದು ಏನದು ಏನ್ ಓದ್ತಿ ಅಷ್ಟೇ. ಕೇಸು. ಏನೋ ಗೊತ್ತಿಯ ನಾವು ಏನ್ ಜೆ ಶಿವ ಯಾವ ದೇವ್ರ ಕ್ಷಣ ಏ ಏ ಒಂದನೇ ತಾರೀಕು 7ನೇ ತಾರೀಕುವರೆಗೂ ಪೂಜೆ ಇತ್ತು. ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಮ್ಮ. ನೆನ್ನೆ 3 ದಿನದಿಂದ ಇದಿತ್ತು. ಹ್ಞೂ ಏನು 1ನೇ ತಾರೀಕಿನ ಸ್ಪೆಷಲ್ ಏನು ಪೂಜೆ ಮಾಡ್ತಾರೆ. ಇರು, ಶಿವಮನೆ ಕಾಣಿಸ್ತಾ ಇಲ್ಲ. ಮಲ್ಕೊಂಡು ಅವಳ ಈಗ ಸ್ನಾನ ಮಾಡಿ ಸಾಕೋರೆ, ಏನ್ ಸ್ಪೆಷಲ್ ಅಂತ ಹೇಳಿ ಮನೇಲಿ ಐತೆ ಪೂಜೆ ಮಾಡಿಸ್ತವ್ರೆ 1ನೇ ತಾರೀಕು. ನೋಡ್ರಿ ಫ್ರೆಂಡ್ಸ್, ಅವರೆಲ್ಲ ಅಲ್ಟೆ ಹೊಡಿತವ್ರೆ. ನಮ್ಮ ಅಜ್ಜಿ ಪಾಪ ಇದೆ ತಲೆ ಮಟನ್ನು, ಅದು ಚಿಕನ್ ನೋಡಿ. ಈಗ ನಮ್ಮ ಅಜ್ಜಿ ಪ್ರಿಪೇರ್ ಮಾಡ್ತವ್ರೆ. ಪ್ರಿಪೇರ್ ಮಾಡಾದ್ಮೇಲೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಈಗ ಫೈನಲಿ ಮನೆಗೆ ಬಂದೆ. ಅಜ್ಜಿ ಎಲ್ಲೋಗಿದ್ರಿ ಅಂತ ಅವ್ರ ಡ್ಯಾಡಿನ ಕೇಳ್ತಾವನೆ. ಏನು ದನಿ ದನಿ? ನಮ್ಮ ದನಿ ಪಾಪ ಬೂವ ತಿಂತವನೆ. ನನ್ನ ಮಗ ಮಣ್ಗಿ ಎದ್ದಿ ಬೂವ ತಿಂತವನೆ. ಅಲ್ಲ ಮಗನೆ, ಹಾಯ್ ಮಾಡು, ಹಾಯ್ ಮಾಡು ಎಲ್ರಿಗೂ. ಹಾಯ್ ಏನು? ಹಾಂ, ಹಾಯ್ ಮಾಡಿ ಈಗ. ಹಾಯ್ ಏನು? ದಿಷ್ಟಿ ತೆಗಿತಾ ಇರ್ತಾನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಿಂಗೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು, ಬಾಯ್. ಫೈನಲ್ ಮಟನ್ ಸಾಂಬಾರ್ ರೈಸ್ ರೆಡಿ ಆಯಿತು. ಈಗೇನಿದ್ರು ಬಾರ್ಸೋದಷ್ಟೇ.